ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಾವೇ ಕಂಬಳ ಕಾರ್ಯಕ್ರಮಕ್ಕೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ನಮಗೆ ಅದ್ರ ಬಗ್ಗೆ ಒಂದು ಭಾಳ ದೊಡ್ಡ ಗೌರವ ಇದೆ. ಎಷ್ಟೋ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುವಂಥದ್ದು, ಅಧ್ಯಕ್ಷತೆ ವಹಿಸುವಂಥದ್ದು ಕೆಲಸ, ಇದು ನಮಗೆ ಭಾಳ ದೊಡ್ಡ ಒಂದು ಗೌರವವನ್ನು ಸಿಕ್ಕಿದೆ. ಅದು ನನಗೆ ಒಂದು ದೊಡ್ಡ ಗೌರವ. ಸೊ ಅದಕ್ಕಾಗಿ ನಾನು ಭಾಳ ನಮಗೆ ಈ ಒಂದು ಸಾಂಸ್ಕೃತಿಕ ಕ್ರೀಡೆಗೆ ನಮಗೆ ಭಾಳ ದೊಡ್ಡ ಬೆಂಬಲ ಇದೆ. ಯಾವತ್ತೂ ಸಹ ಪ್ರೋತ್ಸಾಹವನ್ನು ಕೊಡ್ತೀವಿ. ಮತ್ತು ಅದರದ್ದೇ ಆದಂಥ ಒಂದು ಸರಿಯಾದ ಸಮಯದಲ್ಲಿ ಎಲ್ಲ ಧಾರ್ಮಿಕ ಒಂದು ವಿಧಿವಿಧಾನಗಳನ್ನು ಅನುಸರಿಸೋ ಮೂಲಕ ಭಾಗಿಯಾಗುವಂಥದ್ದು ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ. ದಸರಾ ಸಮಯದಲ್ಲಿ ದಸರಾಗೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ದಸರಾ ಪಾರದರ್ಶಕವಾಗಿ ಏನು ನಡಿಬೇಕಾಗಿದೆ ಅದು ನಡೀಲಿ. ಎಲ್ಲ ಈ ಟಿಕೆಟ್ ಹಂಚಿಕೆ ಇತ್ಯಾದಿ ಎಲ್ಲನೂ ಕೂಡ ಇವತ್ತು ಈ ಯುವ ದಸರಾಗೋಸ್ಕರ ಏನೇನೋ ಆಹಾರ ಮೇಳ ಇರ್ಬೋದು, ಅನೇಕ ಚಟುವಟಿಕೆಗಳು ಸಂಘಟಿಸ್ತಾ ಇದ್ದಾರೆ. ಎಲ್ಲನೂ ಕೂಡ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಲಿ. ಇನ್ನೊಂದು ಬೇರೆ ಬೇರೆ ಕಾರ್ಯಕ್ರಮ ಸೇರಿಸೋ ಮೂಲಕ ನಿಮ್ಗೆ ಆಗಲೇ ಇಷ್ಟೊಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಸಮರ್ಥ ರೀತಿಯಲ್ಲಿ ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಇದನ್ನು ಸೇರಿಸಿ ನಿಮ್ಗೆ ಇನ್ನೊಂದು ಒಂದು ದೊಡ್ಡ ವೈಫಲ್ಯವನ್ನು ತೋರ್ಸೋಕೆ ಏನಕ್ಕೆ ನಮ್ಮ ಮಾನ್ಯ ಸಂಸದರಾದಂತಹ ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನ ತಳೆದಿದ್ದಾರೆ. ಅದು ನಮ್ಮ ನಿಲುವು ಅದೇ ಆಗಿದೆ. ನೋಡಿ, ಯಾವುದೇ ಒಂದು ಊರಾಗ್ಲಿ, ಈಗ ನಮಗೆ ಸವದತ್ತಿ ಯಲ್ಲಮ್ಮನ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ. ಅದಕ್ಕೊಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಇದೆ. ನಮ್ಮ ದಸರಾ ಅಂದ್ರೆ ನಮ್ದೊಂದು ಮೈಸೂರು ದಸರಾಕ್ಕೆ ಅದರದಾದಂತ ವಿಶೇಷವಾದಂತಹ ಅದಕ್ಕೊಂದು ಕದರ್ ಇದೆ. ಅಲ್ಲಿ ನಾವು ಗ್ರಾಮೀಣ ದಸರಾನು ಮಾಡ್ತೀವಿ, ಯುವ ದಸರಾನು ಮಾಡ್ತೀವಿ, ಮನೆ ಮನೆಯಲ್ಲೂ ದಸರಾವನ್ನು ಮಾಡಿದೀವಿ ನಾವು. ಇಲ್ಲಿ ಕುಸ್ತಿ ಇದೆ, ಇಲ್ಲಿ ನಮ್ಮ ಹತ್ರ ಆಟೋಟಗಳು ಎಲ್ಲಾ ರೀತಿ ದಸರಾ ಕ್ರೀಡೆಗಳನ್ನು ಕೂಡ ನಾವು ಮಾಡ್ತೀವಿ. ವಿವಿಧ ಸ್ಪರ್ಧೆಗಳನ್ನ ಮಾಡ್ತೀವಿ, ಸಂಗೀತ ಕಾರ್ಯಕ್ರಮಗಳಿದಾವೆ. ಮೈಸೂರು ಮಹಾರಾಜರು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಸರಾವನ್ನ ಆರಂಭಿಸಿದ್ರು. ಆ ದಸರಾ ಅದ್ರ ಪರಂಪರೆ ಏನ್ ನಡ್ಕೊಂಡು ಬರ್ತಾ ಇದೆ, ಹಾಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದೀವಿ. ಇದು ನಮ್ಮ ಮೈಸೂರು ದಸರಾ. ನಮ್ಮ ಮೈಸೂರು ದಸರಾಕ್ಕೆ ಬೇರೆ ಬೇರೆ ಎಲಿಮೆಂಟ್ ನ ಮನರಂಜನೆಗೆ ಇನ್ನೊಂದಕ್ಕೆಲ್ಲ ಸೇರಿಸುವಂತದ್ದು ಏನಿಲ್ಲ, ಅಗತ್ಯ ಇಲ್ಲ. ಮೈಸೂರಿನಲ್ಲಿ ಚಲನಚಿತ್ರೋತ್ಸವನು ಕೂಡ ಇಲ್ಲ ಆಗುತ್ತೆ. ಮೈಸೂರಲ್ಲಿ ಸಾಕಷ್ಟು ವಿವಿಧತೆ ಮೈಸೂರು ದಸರಾಕ್ಕೆ ಇದೆ. ಹಾಗಾಗಿ ಮೈಸೂರು ದಸರಾಕ್ಕೆ ಇನ್ನೆಲ್ಲಿಂದಲೋ ಏನೋ ತಂದು ಅದಕ್ಕೆ ಸೇರಿಸಬೇಕಾದ ಅಗತ್ಯತೆ ಇಲ್ಲ ಅಂತ ನಮ್ಮ ಸಂಸದರು ಕೂಡ ಒಂದು ನಿಲುವನ್ನು ತಳೆದಿದ್ದಾರೆ. ಆ ನಿಲುವಿಗೆ ನಾವು ಕೂಡ ಬದ್ಧರಾಗಿ